ಗಳ ಪರಿಚಯದ ಜೊತೆಗೆ ಅವರ ಒಂದು ವಿಭಿನ್ನ ವ್ಯಕ್ತಿತ್ವದ ಬಗ್ಗೆ ಅಧ್ಯಕ್ಷೀಯ ನುಡಿಗಳನ್ನು ಮಾತನಾಡಿದಂಥ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷ ಆದಂಥ ಅಲೆ ವಿ ನಾಗರಾಜ್ ವಿ ಬೈರೇರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವಂಥ ಕೃಷಿ ಅಲೆ ಸಂಸ್ಥೆಯ ಅಧ್ಯಕ್ಷ ಆದಂಥ ಅಲೆ ಮಂಜುನಾಥ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತೀವಿ. ಇನ್ನು ತಡ ಮಾಡದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಇದೀಗ ಗಾಯಕರುಗಳಿಗೆ ದಿಶಾ ಜೈನ್, ನೇತ್ರಾವತಿ ಹಾಗೆ ವೃಂದ ಕಾಮತ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಡಾಕ್ಟರ್ ನಾಗರಾಜ್ ಅವರು ದಯಮಾಡಿ ಆಸೀನರಾಗಬೇಕು. ಶ್ರೀಮತಿ ಮಂಜುಳಾಕ್ಕೆ, ಅಲೆ KT ಹನುಮಂತು, ಮಂಜುನಾಥ ನಾಯ್ಡು ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ಜರುಗಿಸಲಿಕ್ಕೆ ನಮ್ಮ ಜೊತೆ ಸಹಕರಿಸಿದಂಥ ರವಿ HN ರವರು ಹಾಗೆ ಅಲೆ KN ಚಂದ್ರಶೇಖರ್ ಕಾತಲ್ ಬಾಪ ಒಂದೆರಡು ಆಡ್ತಕೋ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ವಾದ್ಯ ಸಹಕಾರವನ್ನು ನೀಡ್ತಾ ಇರುವಂಥವರು ಪುರುಷೋತ್ತಮ ಶಾಸ್ತ್ರಿಗಳು, ಕುಂಭಮೇಳದ ಪ್ರಮುಖರು. ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಇದೀಗ ತಬಲಾ ವಾದನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾನ್ಯವಾಗಿ ಅವರೆಲ್ಲ ಟಿವಿಗಳಲ್ಲಿ ಗಮನಿಸಿತ್ತು. ಇವ್ರಿಗೂ ಕೂಡ ತಿಂಡಿ ಏನು ಮಾಡಿದ್ರು? ತಿಂಡಿ ಏನು ಕೊಟ್ಟರು? ನಾವು ಸ್ನ್ಯಾಕ್ಸ್ ತಿನ್ಕೊಂಡು ಇದು ಇಲ್ಲೇನು ಕೊಟ್ಟಿಲ್ಲ. ನನಗೆ ಗೊತ್ತಿತ್ತು. ಅಲ್ಲ ಕೇಳಿದೆ. ಸ್ನ್ಯಾಕ್ಗೆ ಕಾಫಿ ಗಿಫಿ ಏನೋ ಕೊಡಲಿಲ್ವಾ? ನಮ್ಮ ಹಾಸ್ಟೆಲಲ್ಲಿ ಕೊಟ್ಟರು, ಬಿರಿಯಾನಿ ಕೊಟ್ಟಿಲ್ಲ.
ದೊಡ್ಡ ಇದಾಯ್ತು, ಇಶ್ಯೂ ಐತೆ. ಮಾಡಿ ನೋಡಿ ಸುದ್ದಿ ಏನು ಕಳಿಸಿ ನೋಡಿ, ಹಾಕಳಿ ಕಳಿಸ್ತೀನಿ ಈಗ. ಆಯಿತು. ಏನು ಅಂತಂದರೆ ಈ ಥರ ಗಾಯನ ಸ್ಪರ್ಧೆಗಳಿಗೆ ಬೇರೆ ಯಾವುದೋ ಒಂದು ಸೆಂಟ್ರಲ್ ಇದು ಸೆಂಟ್ರಲಿಂದ ಫೇಕ್ ನನ್ನ ಮಕ್ಕಳೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರೋದು ಫೈನ್ ಕಟ್ಟಬೇಕು ಅಂತೆಲ್ಲ ಬಂದಿದೆ. ಆ ವಿಚಾರವಾಗಿ ದೊಡ್ಡ DC ಎಲ್ಲ ಇವತ್ತು ಇಟ್ಕೊಟ್ಟಿದ್ವಿ ಮನವಿ ಪತ್ರ. ಹೌದಾ? ದೊಡ್ಡ ಇಶ್ಯೂ ಆಯ್ತದೆ ಅದು. ಮತ್ತು ಪ್ರೆಸ್ ಮೀಟ್ ಮಾಡಿದ್ವಲ್ಲ, ಅದು ಕಳಿಸಿ ನೋಡಿ ಈಗ. ಕಳಿಸಿ. ಪ್ರೆಸ್ ಮೀಟ್ ಮಾಡಿ ನೋಡು. ಬೈರಿ ಸರ್ ಮಾತಾಡೋರು. ದೊಡ್ಡ ಇಶ್ಯೂ ಆಯ್ತದೆ ಮೈಸೂರಲ್ಲಿ ಈಗ. ಬೆಳಗ್ಗೆಯಿಂದ ವರ್ಷದಲ್ಲಿದ್ದೀನಿ ನಾನು. ಹೌದಾ? ಕಳಿಸ್ತಾ ಇದ್ದೀನಿ ಕಳಿಸಿ. ನೋಡಿ, ಇವರು ಕನ್ನಡ ಮತ್ತು ಸಾಹಿತ್ಯ ಪರಿಷತ್ ಇಲಾಖೆ ಅಧ್ಯಕ್ಷರು. ವಾಟ್ಸಪ್ ಕಳಿಸಿ. ವಾಟ್ಸಪ್ ಕಳಿಸ್ತಾ ಇರೋದು. ಕಳಿಸಿ, ನ್ಯೂಸ್ ಮಾಡ್ತೀನಿ. 2 ಕ್ಲಿಪ್ ಇದೆ. ಇದು 12 ನಿಮಿಷ, ಇದು 8 ನಿಮಿಷ. ಅದನ್ನೇ ಕಳಿಸ್ತೀನಿ ಬಿಡಿ. ಫೋಟೋಗಳು ಕಳಿಸ್ತೀನಿ ನಿಮಗೆ. ಫೋಟೋ ಕಳಿಸ್ತಾ, ವಿಡಿಯೋ ಕಳಿಸ್ತಾ? ವಿಡಿಯೋ ಕಳಿಸಿ, ನಾನು ಅಪ್ಡೇಟ್ ಮಾಡಿಬಿಟ್ಟು ಕಳಿಸ್ತೀನಿ. ಈಗೆಲ್ಲ ಅಂತ ಪರವಾಗಿಲ್ಲ, ದೇವದರ್ಶಿ ಇದ್ದಕ್ಕೂ ಪಾಪ ಇರಬೇಕಾಗಿತ್ತು ಪಾಡಿ. ಒಳ್ಳೆ ಮನುಷ್ಯರಿಗೆ ಜಲ್ದಿ ಸಾವುಕಾಯ್ತು. ಏನು ಮಾಡ್ತೀವಿ? ನೀವು ಪ್ರೆಸ್ ಕ್ಲಬ್ಬಲ್ಲಿ ಸೇರ್ಸಲ್ಲ ಇವರು ಅಂದ್ರೆ ಏನು ಮಾಡಿ ಗೊತ್ತಾ? ಯಾರು ಕರ್ಕೊಂಡು ಹೋಗ್ತಾರೆ ಪಾರ್ಟಿ, ಅವ್ರ ಜೊತೆ ಹೊಡೋಗಿ ಆಯಿತಾ? ಅವ್ರ ಕಡೆ ಹೇಳಿಸ್ಬಿಡಿ, ನಮ್ಮ ಕಡೆ ವಿಡಿಯೋ ತೆಗಿ ಬರ್ತಾರೆ ಕಂಡ್ರಿ ಅವರು ಅಂತ. ಇವತ್ತು ನಾನು ಹಂಗೆ ಮಾಡಿದ್ದು. ಡ್ಯಾನ್ಸ್ ಎಲ್ಲ ಆಡ್ತಿದ್ರು. ಹೋಗಿ ಕೇಳ್ರಿ ಅವ್ರನ್ನ ಅಂತಂದೆ. ನಾನು ಯಾವನಿಗೂ ಮುಲಾಜಿ ಇಟ್ಕೊಳ್ಳಲ್ಲ. ನನಗೆ ಮನೆಯದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು ಅದರಿಂದ ಟೆನ್ಷನ್ ಇಲ್ಲ. ಮನೆಯದು ಇದ್ದಾಗೆ ನಮ್ಮ ಮಗಳು ಆಕ್ಸಿಡೆಂಟ್. ಯಾಕೆ? ಅದೇ ಬಸ್ ಬಿದ್ದೋಗಿದ್ದಲ್ಲ, ಇವತ್ತಲ್ಲ ಸುಮಾರು ದಿನ ಆಯ್ತಲ್ಲ. ಆಮೇಲೆ ಮದ್ದೂರ ಹತ್ರ, ಆಮೇಲೆ ಚಾಮರಾಜನಗರ ಬಸ್ಸು ಕೊಳ್ಳೇಗಾಲದ ಬಸ್ ಬರ್ತಾರೆ. ಇವತ್ತಾ? ಯಾವತ್ತಾಗಿದ್ದು? 20 ದಿವಸ ಆಯಿತು, ಜನವರಿಲಿ. ಫೋಟೋ ಅಂತ ತೆಗೆದ್ಬಿಡ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ದಿನ ಕೇಳ್ತಾ ಇರುವಂಥ ಪ್ರತಿಯೊಂದು ಹಾಡುಗಳು ನಿಮ್ಮ ಮನಮುಟ್ಟುವಂತೆ ನಮ್ಮೆಲ್ಲ ಗಾಯಕರು ಹಾಡ್ತಾರೆ. ನಿಮಗೂ ಬಂದರೆ ನೀವು ಕೂಡ ಜೊತೆಗೆ ಹಾಡ್ಬೋದು ಈ ಹಾಡನ್ನ. ಬರಲಿಲ್ಲ ಅಂದರೆ ಇಂಪಾಗಿ ಕೇಳಿ. ಇದು KS ನಿಸಾರ್ ಅಹಮದ್ ರವರ ನಿತ್ಯೋತ್ಸವ ಗೀತೆ ಅಂತಲೇ ಜನಪ್ರಿಯವಾಗಿರುವಂಥ ಜೋಗದ ಹಸಿರು ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಜ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ನಿಮಗೆ ನಿತ್ಯೋತ್ಸವ. ಈಗ ಕೇಳಿ.
ನವೀನ್ ಅವರು ಒಳ್ಳೆಯ ಬರಹಗಾರರು, ವಿಜಯ ಕರ್ನಾಟಕ ದಿನಕ ಹಾಗೆ ಪ್ರತಿಯೊಂದರಲ್ಲೂ ಕೂಡ ವಿಚಾರಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರಿಗೆ ನಮ್ಮೆಲ್ಲ ಸಂಸ್ಥೆಗಳ ಧನ್ಯವಾದಗಳು. ಹಲೋ ಥ್ಯಾಂಕ್ ಯು. KT ಹನುಮಂತ ಸರ್ ಮತ್ತು ಡೇವಿಡ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಬರೋದು ತಡ ಆಗ್ತು, ಯಾಕೆಂದರೆ ನಮಗೆ ಪತ್ರಿಕೆಯಲ್ಲಿ ಸಂಜೆ 4 ಗಂಟೆ ನಂತರ ತುಂಬ ಪೀಕ್ ಅವರು ಒತ್ತಡ ಇರುತ್ತೆ, ನಿಜಕ್ಕೂ ಬರೋಕ್ಕಾಗೋದಿಲ್ಲ, ಅಂಥ ಸಿಚುವೇಶನ್ ಇರುತ್ತೆ. ಆದರೂ ಕೂಡ ಪ್ರೀತಿಗೆ ಕಟ್ಟಿದ್ದು ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಿ, ಶುಭವಾಗಿ, ಧನ್ಯವಾದಗಳು. ನವೀನವ್ರಿಗೆ ಸಂಗೀತ ಅಂದರೆ ಭಾಳ ಇಷ್ಟ. ಆ ಸಂಗೀತ ನಾನು ನೋಡ್ತೀನಲ್ಲ, ಹಾಡುಗಾರರನ್ನು ನೋಡ್ಬಿಟ್ಟಂಥವ್ರು ಭಾಳ ಖುಷಿ ಆಗ್ತಾರೆ. ಹಾಗಾಗಿ ಈ ಸಂಗೀತ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಸರ್ ಅಂತ ಹೇಳಿದಾಗ ಅವರು ತುಂಬ ಹೃದಯಕ್ಕೆ ಒಪ್ಪಿ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಅಲಯನ್ಸ್ ಸಂಸ್ಥೆ ಪರವಾಗಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು KS ನಿಸಾರ್ ಅಹಮದ್ ರವರಿಗೆ ಮರೆಯಲಾಗದ ಮಹನೀಯರು. ಅವರಿಗೆ